ವ್ಯವಸ್ಥೆ ನಿಧಾನವಾಗಿ ಬೆಳೆಯುತ್ತಾ ಬಂದರೂ ಕೂಡ, ಸದೃಢವಾಗಿದ್ದರೂ ಕೂಡ ಸಮಾಜಕ್ಕೆ ಜವಾಬ್ದಾರಿಯುತ ನಾಗರಿಕರನ್ನು ಸೃಷ್ಟಿ ಮಾಡುವುದರಲ್ಲಿ ಎಲ್ಲಿಯೋ ಸೋತಿದೆ ಅಂತ ಹೇಳುವಂತಹ ಒಂದು ಕಾಳಜಿ ಅವರ ಮಾತಿನಲ್ಲಿ ಕಂಡುಬಂತು. ಹಿರಿಯರು ಹೇಳಿದ ಮಾತು ಇದೆ, ಭಾರತದ ಅತ್ಯಂತ ಅಪರೂಪದ ವಸ್ತು ಎಂದರೆ ಭಾರತೀಯ. ಆ ಮನುಷ್ಯನನ್ನು ಸೃಷ್ಟಿಸಲಿಕ್ಕೆ ನಾವೆಲ್ಲ ಗಂಭೀರ ಪ್ರಯತ್ನ ಮಾಡಬೇಕಾಗಿದೆ ಅಂತ. ಅಂತಹ ಪ್ರಯತ್ನವನ್ನು ಮಾಡಬೇಕಾದ್ರೆ ಜ್ಞಾನ ಭಂಡಾರದ ಬೀಗವನ್ನು ತೆರೀಬೇಕಾಗಿದೆ. ಈಗಾಗಲೇ ಸನ್ಮಾನ್ಯರು ರಾಜ್ಯಪಾಲರು ಹೇಳಿದ ಹಾಗೆ ಜ್ಞಾನ ಭಂಡಾರ ತಮ್ಮ ಮುಂದೆ ಬರಲಿಕ್ಕಿದೆ. ತಮ್ಮ ಜ್ಞಾನ ಭಂಡಾರದ ಕೀಲಿಕೈಯನ್ನು ತೆರೆಯಬೇಕಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮಾತನ್ನು ಎಲ್ಲಿಂದ ಪ್ರಾರಂಭ ಮಾಡಬೇಕು? ನನ್ನ ಗುರುಗಳ ಸಾಮೀಪ್ಯ, ಸಾನ್ನಿಧ್ಯ ತಮಗೆ ತಮ್ಮ ನಾಡಿನ ಹೆಮ್ಮೆಯ ಪುತ್ರ ಅವರು. ಆದರೆ ನನ್ನ ಜ್ಯೋತಿಯ ಬೆಳಗುತ್ತಾ ಇತ್ತು. ತಮಸೋ ಮಾಂ ಜ್ಯೋತಿರ್ಗಮಯ. ಕತ್ತಲೆಯಿಂದ ನಮ್ಮನ್ನು ಬೆಳಕಿನತ್ತೆ ಒಯ್ಯು. ನ್ಯೂಮನ್ನನ ಲೀಡ್ ಕಂಡ್ಲಿ ಲೈಟನ್ನು ನಿರೂಪಕರು ಹೇಳಿದರು. ಲೀಡ್ ಕೈಂಡ್ಲಿ ಲೈಟ್. ಕತ್ತಲೆಯಿಂದ ಬೆಳಕಿನತ್ತ ನಮ್ಮನ್ನು ತೊಗೊಂಡು ಹೋಗು. ಹಾಗೆ ತೊಗೊಂಡು ಹೋಗೋದು? ಮಂತ್ರ ಹೇಳೋದ್ರಿಂದ ಮುಂದೆ ಹೋಗ್ತೇವಾ? ಜ್ಞಾನದಿಂದ ಇದೆಲ್ಲ ಸಾಧ್ಯ. ಗೀತೆಯಲ್ಲಿ, ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನ ಅವರು ಒಂದು ಕಡೆ ಹೇಳ್ತಾರೆ, ದ ಇಂಕ್ ಆಫ್ ಎ ಸ್ಕಾಲರ್ ಈಸ್ ಹೋಲಿಯರ್ ದ್ಯಾನ್ ಬ್ಲಡ್ ಆಫ್ ಎ ಮಾರ್ಟಿರ್. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ದ ಇಂಕ್ ಆಫ್ ಎ ಸ್ಕಾಲರ್ ಈಸ್ ಹೋಲಿಯರ್ ದ್ಯಾನ್ ಬ್ಲಡ್ ಆಫ್ ಮಾರ್ಟಿರ್. ಎಷ್ಟೊಂದು ಸಾಮ್ಯತೆ ನೋಡಿ, ಎಷ್ಟೊಂದು ಸಾಮ್ಯತೆ. ನಮ್ಮ ರಾಷ್ಟ್ರ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಬರೆದರು ಅಂಬೇಡ್ಕರ್ಜಿ. ನಮ್ಮ ರಾಷ್ಟ್ರದಲ್ಲಿ ನಮ್ಮ ಕೇಂದ್ರ ಸರ್ಕಾರನೇ ಪಟ್ಟಿ ಮಾಡಿದಂತಹ 24 ವಿಶ್ವವಿದ್ಯಾಲಯಗಳಿತ್ತಂತೆ. ಪ್ರಮುಖವಾಗಿ ತಕ್ಷಶಿಲಾ, ನಮಗೆಲ್ಲ ಗೊತ್ತಲ್ಲ ಎಂಥೆಂಥ ವಿಶ್ವವಿದ್ಯಾಲಯಗಳು. ಅನ್ಯ ದೇಶಗಳಿಂದ ಜ್ಞಾನವನ್ನು ಅರ್ಜಿಸಲಿಕ್ಕೆ ಭಾರತಕ್ಕೆ ಬರ್ತಿದ್ರು ಅಂದ್ಕೊಂಡು ಕ್ರಿಸ್ತಶಕ ಪೂರ್ವದಲ್ಲಿ ಮೆಗಾಸ್ತನೀಸ್ ಅನ್ನುವಂಥ ಒಬ್ಬ ಗ್ರೀಕ್ ಮಹಾಜ್ಞಾನಿ ಬರೆದ. ಕ್ರಿಸ್ತಶಕದ ನಂತರ ಬಂದಂಥ ಹುಯನ್ ಸಾಂಗ್ ಅನ್ನುವಂಥ ಚೀನಿ ಯಾತ್ರಿಕ, ಚಿಂತಕ ಬರೀತಾನೆ, ದೇಶದ ಉದ್ದಗಲಕ್ಕೂ ನಾನು ಅಡ್ಡಾಡಿ ನೋಡಿದೆ, ಇಲ್ಲಿಯ ಜನರು ವಿದ್ಯೆಗೆ ಕೊಡುವಷ್ಟು ಮಹತ್ವವನ್ನು ಬೇರೆ ಎದಕ್ಕೂ ಕೊಡುವುದಿಲ್ಲ. ನಮ್ಮ ರಾಷ್ಟ್ರವನ್ನು ಯುದ್ಧಪ್ರಿಯ ರಾಷ್ಟ್ರ ಅಂದ್ಕೊಂಡು ಯಾರಾದರೂ ಹೇಳಿದ್ದಿದೆಯಾ? ಜ್ಞಾನಪ್ರಿಯ ರಾಷ್ಟ್ರ. ಪ್ರಾಫೆಟ್ ಅವರ ಸಂತತಿ ಆ ದೇಶವನ್ನು ಬಿಟ್ಟುಕೊಂಡು ಎಲ್ಲಿಗೆ ಹೋಗಬೇಕು ನಾವು ಅಂತ ಚಿಂತನೆ ಮಾಡಿದಾಗ ಅವರಿಗೆ ಕಂಡಿದ್ದು ಭಾರತ.
ಭಾರತಕ್ಕೆ ಮೊದಲು ಬಂದರವರು. ಭಾರತದಲ್ಲಿ ಅಂಥ ಒಂದು ಪವಿತ್ರ ನಾಡಿದು. ಕವಿ ಮೊಹಮ್ಮದ್ ಇಕ್ಬಾಲ್ ಸಾರೆ ಜಹಾಂ ಸೆ ಅಚ್ಚಾ ಹಾಡನ್ನು ತಾವೆಲ್ಲ ಕೇಳಿರಿ. ಅವ ಬರೀತಾರೆ, ಇಸ್ಲಾಮಿನ ದೋಣಿ ಎಲ್ಲ ದೇಶಕ್ಕೆ ಹೋಗಿ ಬಂತು, ಆದರೆ ಭಾರತಕ್ಕೆ ಅದು ಬಂದಿದ್ದು ಮಹಾನ್ ವಿಷಯ ಅಂತ ಬರೀತಾರೆ. ಎಷ್ಟೊಂದು ಮತಗಳು, ಎಷ್ಟೊಂದು ಸಂಸ್ಕೃತಿಗಳು, ಎಷ್ಟೊಂದು ನಾಗರಿಕತೆಗಳು ಸಜೀವ ನದಿಯಾಗಿ ಈ ಭಾರತ ಭೂಮಿಯಲ್ಲಿ ಹರಿತಾವೆ. ಸಾರಸ್ವತ ಲೋಕ ಇದು. ನಿಮ್ಮಲ್ಲಂದಿನ ಎಷ್ಟೋ ಜನ ಕವಿಗಳು ಬಂದಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಬೆನಗಲ್ಲ ನರಸಿಂಗರಾವ್ ಅವರು ಈ ನಾಡಿನವರು. ಅವರನ್ನು ಅಂಬೇಡ್ಕರ್ ಅವರು ಕರ್ಕೊಂಬರ್ತಾರೆ. ನೀನು ಸಂವಿಧಾನದ ರೂಪರೇಷೆಗಳನ್ನು ತಯಾರಿ ಮಾಡಿಕೊಡು, ರಾಷ್ಟ್ರಕ್ಕೆ ಅಗತ್ಯ ಇದೆ. ಹಾಗಾಗಿ ನಮ್ಮ ಸಂವಿಧಾನದ ರಚನೆಯಲ್ಲಿ ಈ ಮಣ್ಣಿನ ಗುಣ ಒಳ ಹೊಕ್ಕಿಬಿಟ್ಟಿದೆ. ಒಂದು ರೀತಿ ಸಂವಿಧಾನವನ್ನು ನಾವು ಅದರ ಇತಿಹಾಸವನ್ನು, ಯಾವ ರೀತಿ ಸಂವಿಧಾನಗಳು ತಯಾರಾಗ್ತವೆ, ಯಾವ ರೀತಿ ಅವು ಉಚ್ಛ್ರಾಯಮಾನಕ್ಕೆ ಹೋಗ್ತವೆ, ಯಾವ ರೀತಿ ಅವುಗಳ ಕೊಲೆಯಾಗ್ತದೆ ಅಥವಾ ಅವುಗಳೇ ಆತ್ಮಹತ್ಯೆ ಮಾಡಿಕೊಳ್ತವೆ ಅಂತ ನೋಡಿದಾಗ ನಮಗೊಂದು ಗೊತ್ತಾಗ್ತದೆ. ನಮ್ಮ ಸಂವಿಧಾನವನ್ನು ಎಷ್ಟೊಂದು ಸದೃಢವಾಗಿ ಮಾಡಿದ್ದಾರೆ ಮತ್ತು ಆ ಸಂವಿಧಾನವನ್ನು ಮಾಡುವ ರಚನಾ ಸಭೆಯನ್ನು, ಅದಕ್ಕೆ ಹಿರಿತನ, ಅದಕ್ಕೆ ಒಂದು ಲೀಡರ್ಶಿಪ್ ಕೊಟ್ಟಂಥ ವ್ಯಕ್ತಿಗಳು ಎಲ್ಲ ಹೆಂಗಿದ್ರು, ಯಾಕೆ ಹಂಗಿದ್ರು? ಅವರೆಲ್ಲರೂ ಜ್ಞಾನಿಗಳಾಗಿದ್ದರು. ಜ್ಞಾನದಿಂದ ಮಾತ್ರ ಸಾಧನೆ ಸಾಧ್ಯ. ಹಾಗಾಗಿ ಒಂದು ವಾದ ಇದೆ, ಎಲ್ಲ ಮಾರ್ಗಗಳಿಗಿಂತ ಶ್ರೇಷ್ಠ ಮಾರ್ಗ ಜ್ಞಾನ ಮಾರ್ಗ ಅನ್ನುವಂಥ ಒಂದು ವಾದ ಇದೆ. ಜ್ಞಾನ ನಮಗಿಲ್ಲ ಅಂದರೆ ಸರಿ ತಪ್ಪುಗಳ ನಡುವೆ ಇರುವಂಥ ವ್ಯತ್ಯಾಸ, ತಿಮಿರ ಮತ್ತು ಬೆಳಕುಗಳ ನಡುವೆ ಇರುವಂಥ ವ್ಯತ್ಯಾಸ ತಿಳಿಯುವುದೇ ಇಲ್ಲ. ಆವಾಗೆ ನಾವು ಜೀವನವನ್ನು ಕಟ್ಟೋದು ಹೇಗಪ್ಪ, ಊರನ್ನು ನಿರ್ಮಾಣ ಮಾಡುವುದು ಹೇಗೆ, ರಾಜ್ಯವನ್ನು, ರಾಷ್ಟ್ರವನ್ನು ನಿರ್ಮಾಣ ಮಾಡೋದು ಹೇಗೆ? ಜ್ಞಾನ ಇಲ್ದಂಗೆ ಏನನ್ನೂ ಮಾಡಲಿಕ್ಕೆ ಬರಲ್ಲ. ಜ್ಞಾನ ಇತ್ತು ಅಂದರೆ ನಮ್ಮ ಇತಿಮಿತಿಗಳ ಪರಿಚಯ ಆಗ್ತದೆ ನಮಗೆ. ಆವಾಗ ನಾವು ಯಾವ ದಿಶೆಯತ್ತ ಹೆಜ್ಜೆ ಹಾಕಬೇಕು, ಎಷ್ಟು ಜೋರಾಗಿ ಹೆಜ್ಜೆ ಹಾಕಬೇಕು, ತಿರುವುಗಳು ಬರಬಹುದು, ಕಷ್ಟಗಳು ನಷ್ಟಗಳು ಉಂಟಾಗಬಹುದು. ಇವುಗಳನ್ನು ಮೀರಿ, ನಮ್ಮ ಅಜ್ಞಾನದ ಎಲ್ಲೆಯನ್ನು ಮೀರಿ ದಾಟಿ ಬೆಳಕಿನ ನಾಡಿನತ್ತ ಹೆಜ್ಜೆ ಹಾಕಬೇಕಾಗ್ತದೆ. ಅದು ಸಾಧ್ಯ ಆಗೋದು ಜ್ಞಾನ ಇದ್ದರೆ ಮಾತ್ರ ಆಗ್ತದೆ. ಹಾಗಾಗಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಹಾಗಾಗಿ ಇಂಕ್ ಆಫ್ ಎ ಸ್ಕಾಲರ್ ಈಸ್ ಹೋಲಿಯರ್ ದೆನ್ ಬ್ಲಡ್ ಆಫ್ ಎ ಮಾರ್ಟಿರ್. ಜ್ಞಾನನೇ ಇಲ್ಲ ಅಂದರೆ ಏನಾಗ್ತದೆ? ಒಬ್ಬ ಭಿಕ್ಷಕ, ಒಂದು ಉದಾಹರಣೆ ಆದಿಶಂಕರರು ಕೊಟ್ಟಿದ್ದನ್ನು ಹೇಳ್ತಾ ಇದ್ದೇನೆ. ಭಿಕ್ಷುಕ, ಭಿಕ್ಷಾ ಪಾತ್ರೆ ಶಿಥಿಲ ಆಯಿತು, ಮುರಿದು ಹೋಯಿತು. ಯಾರೋ ಒಬ್ಬರು ಮಹಾತ್ಮರು ಹೇಳಿದ್ರು, ನೀನು
ದೇವರನ್ನು ಕುರಿತು ತಪಸ್ಸು ಮಾಡು, ನಿನಗೇನು ಬೇಕಲ್ಲ ಅದನ್ನು ಭಗವಂತ ಕೊಡ್ತಾನೆ, ದಯಪಾಲಿಸ್ತಾನೆ ನಿನಗೆ. ತಪಸ್ಸು ಮಾಡಿದ, ಭಗವಂತನ ದರ್ಶನ ಆಯಿತು. ಏನು ಬೇಕಪ್ಪ ನಿನಗೆ? ಭಗವಂತ, ನನ್ನ ಭಿಕ್ಷಾ ಪಾತ್ರೆ ಶಿಥಿಲ ಆಗಿದೆ, ಮುರಿದು ಹೋಗಿದೆ, ಭಿಕ್ಷೆ ಮಾಡೋಕ್ಕೆ ಆಗ್ತಾ ಇಲ್ಲ, ನನಗೊಂದು ಹೊಸ ಭಿಕ್ಷಾ ಪಾತ್ರೆಯನ್ನು ಕೊಡು. ಭಿಕ್ಷಾಟನೆಯನ್ನು ಹೋಗು ಅಲ್ಲಾಡಿಸು ಅಂತ ಕೇಳ್ಬೋದಿತ್ತು. ಹೊಸ ಭಿಕ್ಷಾ ಪಾತ್ರೆ ಬೇಕಂತ ಅವನಿಗೆ. ಭಿಕ್ಷೆಯನ್ನೇ ಮುಂದುವರ್ಸ್ಕೊಂಡು ಹೋಗೋನವನು. ಯಾಕೆ? ಜ್ಞಾನ ದಾರಿದ್ರ್ಯದಿಂದ ಹುಟ್ಟಿದಂಥ ಪ್ರಾರ್ಥನೆ. ಗ್ರೀಕ್ ಫಿಲಾಸಫರ್ಸ್ ಎಪಿಕ್ಯೂರಸ್ ಒಂದು ಉದಾಹರಣೆ ಕೊಡ್ತಾನೆ. ಒಂದು ನಾಯಿ ಒಣಗಿದ ಎಲವನ್ನು ಕಚ್ಚುತ್ತಾ ಇರ್ತದಂತೆ, ಚೂಯಿಂಗ್ ಡ್ರೈ ಬೋನ್. ಅದು ಬೋನ್ ಅದರ ದವಡಿಗೆ ಚುಚ್ಚಿ ದವಡಿಯಿಂದ ರಕ್ತ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಬೋನ್ ಈಸ್ ಈಲ್ಡಿಂಗ್ ದ ಬ್ಲಡ್, ದೇರ್ ಫೋರ್ ಐ ಶುಡ್ ಚೂ ಮೋರ್ ಆ್ಯಂಡ್ ಮೋರ್ ಆ್ಯಂಡ್ ಮೋರ್. ಈ ಸ್ಟಾರ್ಟೆಡ್ ಚೂಯಿಂಗ್. ನೆಕ್ಸ್ಟ್ ಡೇ it was not in a position to eat a piece of meat. ಯಾಕೆಂದರೆ ನಾಯಿಗೆ ರಕ್ತ ಎಲ್ಲಿಂದ ಬಂತು ಅನ್ನುವ ತಾರತಮ್ಯದ ಜ್ಞಾನನೇ ಇಲ್ಲ. ತನ್ನ ದವಡಿಯಿಂದ ಬಂದಂಥ ರಕ್ತವನ್ನು ಈ ಎಲುವಿನಿಂದ ಬಂದಿದೆ ಅಂದ್ಕೊಂಡು ಜಗದೇ ಜಗಿತದೆ, ಗಾಯ ಮಾಡಿಕೊಳ್ತದೆ, ಗಾಯ ದೊಡ್ಡದಾಗ್ತದೆ. ಮಾರನೇ ದಿವಸ ಅದಕ್ಕೆ ಮಾಂಸದ ಒಂದು ತುಂಡನ್ನು ಕೊಟ್ಟಾಗ ಮೆತ್ತನೆಯ ಮಾಂಸವನ್ನು ತಿನ್ನಲಿಕ್ಕೆ ಆಗದ ರೀತಿಯಲ್ಲಿ ನೋವನ್ನು ಅನುಭವಿಸುತ್ತದೆ. ಹಾಗಾಗಿ ಜ್ಞಾನ ನಮ್ಮ ಜೀವನವನ್ನು ರೂಪಿಸ್ತದೆ, ನಮ್ಮ ಚಿಂತನೆಯನ್ನು ರೂಪಿಸ್ತದೆ, ನಮ್ಮ ಘನ ತಿಮಿರವನ್ನು ಹೊರ ಹಾಕ್ತದೆ. ಆವಾಗ ಒಂದು ಕುಟುಂಬವನ್ನು ಕಟ್ಟಬಹುದು. ನಮ್ಮ ಜೀವನದ ಸೌಧವನ್ನು ನಿರ್ಮಿಸಬಹುದು. ಊರು, ರಾಜ್ಯ, ರಾಷ್ಟ್ರವನ್ನು ಕಟ್ಟಬಹುದು. ಅಂಥ ಜ್ಞಾನ ಯಾವುದೋ ಒಂದು ಗಿಡದ ಅಡಿಯಲ್ಲಿ ಹೋಗಿ ನಾವು ದೇವರ ಸ್ಮರಣೆಯನ್ನು ಮಾಡಿಬಿಟ್ರೆ ಬರಲ್ಲ. ಈ ಅರಿವಿನಿಂದ ಈ 4 ಚಿಂತಕರು, ಶಿಕ್ಷಕರು ಈ ವಿದ್ಯಾಸಂಸ್ಥೆಯನ್ನು ಕಟ್ತಾರೆ. ಬರೀ 1700 ರೂಪಾಯಿ ಇತ್ತಂತ ಅವ್ರ ಜೀವನದಲ್ಲಿ ಅವರು ಪ್ರಾರಂಭ ಮಾಡಿದಾಗ. ನೋಡಿ, ಒಳ್ಳೆಯ ಕನಸುಗಳಿದ್ದಾಗ ಯಾವ ರೀತಿ ನನಸು ಆಗಲಿಕ್ಕೆ ಸೃಷ್ಟಿಯ ಪ್ರಕ್ರಿಯೆ ಸಾಥ್ ಕೊಡ್ತದೆ. ಪೌಲೋ ಕೊಯೆಲೋ ಅನ್ನುವಂಥ ಮಹಾಚಿಂತಕ ಬರೆದಂಥ ಒಂದು ಪುಸ್ತಕ ಆಲ್ ಕೆಮಿಸ್ಟ್ ಅಂತ. ಅದರಲ್ಲಿ ಹೇಳ್ತಾನವನು, ನೀನು ಒಳ್ಳೆಯ ಒಂದು ಕನಸನ್ನಿಟ್ಕೋ, ಆ ಕನಸಿನ ನನಸುಗಾರಿಕೆಗಾಗಿ ಹೆಜ್ಜೆ ಹಾಕು ಸರಿ ದಾರಿಯಲ್ಲಿ. ಜಾಗತಿಕ ಪ್ರಕ್ರಿಯೆ ನಿನಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಅದಕ್ಕೊಂದು ಉದಾಹರಣೆ ಈ ಶಿಕ್ಷಣ ಸಂಸ್ಥೆ. ಹೆಸರು ಹೆಂಗಿದೆ ನೋಡಿ, ಭುವನ, ಭೂದೇವಿ, ಭೂಮಾತೆ, ಜ್ಯೋತಿ, ಜ್ಞಾನ, ಭುವನ ಜ್ಯೋತಿ. ಎಷ್ಟೊಂದು ಸುಂದರವಾದಂಥ ರೂಪಕತೆ ಇರುವಂಥ ಶಬ್ದಬಂಧ, ಪದಬಂಧ. ಸಾಕ್ರೆಟಿಸ್ ಒಂದು ಸಾರಿ ಅವನಿಗೆ ವಿಷವನ್ನು ಕೊಟ್ಟಾದ ಮೇಲೆ ನಿಧಾನವಾಗಿ ಆ ವಿಷ ಕಾಲಿನಿಂದ ಏರ್ತಾ ಇತ್ತಂತೆ. ಪಾದಗಳಿಂದ ದೇಹದ ಬೇರೆ ಭಾಗಕ್ಕೆ ಅದು ಚಲಿಸ್ತಾ ಇರ್ತದೆ ವಿಷದ ಪರಿಣಾಮ. ಕಾಲನ್ನು ಕಳ್ಕೊಂಬಿಟ್ಟ. ಹಾಗೆ ಶಯನದಲ್ಲಿದ್ದ, ತನ್ನ ಗಾದಿಯ ಮೇಲೆ ಮಲಗಿದ್ದ, ಚಾಪೆಯ ಮೇಲೆ ಮಲಗಿದ್ದ. ಅವನ ಸುತ್ತಲೂ ಅವನ ಶಿಷ್ಯಂದರು ಕೂತ್ಕೊಂಡಿದ್ದರು. ಮಾಸ್ಟರ್, ಯು ನೋ ಎವ್ರಿಥಿಂಗ್, ಟೆಲ್ ಸಮಥಿಂಗ್ ಟು ಅಸ್ ಆಲ್ಸೋ ಬಿಕಾಸ್ ಯು ಆರ್ ಕ್ಲೋಸಿಂಗ್ ಯುವರ್ ಐಸ್. ಸಾಕ್ರೆಟಿಸ್ ಹೇಳ್ತಾನೆ, ಓ ಚಿಲ್ಡ್ರನ್,
You are saying that I know everything. That is not true. I know only one thing. That is, I know nothing ಅಂತ. ಸರಿ ಗುರುವೇ, ನಿಮ್ಮ ಅವಸಾನದ ಸಮಯ ತುಂಬ ಹತ್ತಿರ ಆಗ್ತಾ ಇದೆ. ಕೊನೆಯ ಒಂದು ಮಾತನ್ನು, ನಮಗೆ ಬುದ್ಧಿಯ ಮಾತನ್ನು ಹೇಳಿ ನೀವು ಕಣ್ಣು ಮುಚ್ಚಬಹುದು ಅಂತ ಹೇಳ್ತಾನೆ ಒಬ್ಬ ಶಿಷ್ಯ. ಆವಾಗ ಅವರು ಹೇಳ್ತಾರೆ, ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟಿ ಹಾಕು, ಶಿಕ್ಷಣವನ್ನು ಅರಸುತ್ತಾ ಹೋಗು. ಯಾವ ರಾಜ್ಯದಲ್ಲಿ ಶಿಕ್ಷಣಕ್ಕೆ ಮಹತ್ವ ಇಲ್ಲ, ಆ ರಾಜ್ಯದ ಸಂಜೆಯನ್ನು, ಆ ಸಂಜೆಗಿಂತ ಪೂರ್ವದಲ್ಲಿ ಸೂರ್ಯಾಸ್ತವನ್ನು ನೋಡಲೇಬೇಡ, ಬಿಟ್ಟು ಬೇರೆ ರಾಷ್ಟ್ರಕ್ಕೆ ಹೆಜ್ಜೆ ಇಡು. ಸಾಕ್ರೆಟಸ್ನ ಮಾತುಗಳು. ಆ ರೀತಿ ಬೆಳಕಿನತ್ತ ನಮ್ಮನ್ನೆಲ್ಲ ದಾಪುಗಾಲ ಹಾಕಲಿಕ್ಕೆ ಅನುಕೂಲ ಆಗುವಂತೆ ಭುವನಜ್ಯೋತಿ ವಿದ್ಯಾಸಂಸ್ಥೆ ಕಾನೂನು ಶಿಕ್ಷಣವನ್ನು ನಮ್ಮೆಲ್ಲರಿಗೆ ಕೊಡಬೇಕು ಅನ್ನುವಂಥ ಏಕೈಕ ಧ್ಯೇಯದಿಂದ ಹುಟ್ಟಿದಂಥ ಸಂಸ್ಥೆ. ಆ ಸಂಸ್ಥೆಗೆ ತುಂಬ ಒಳ್ಳೆಯದಾಗಲಿ. ನನ್ನನ್ನು ಇಲ್ಲಿ ಕರೆದು ನನ್ನ ಗುರುಗಳ ಸಾನ್ನಿಧ್ಯದಲ್ಲಿ, ಸಾಮೀಪ್ಯದಲ್ಲಿ ಕೂಡುವಂತೆ ಒಂದು ಅವಕಾಶವನ್ನು ಮಾಡಿಕೊಟ್ಟು, ಎರಡು ಮಾತುಗಳನ್ನು, ನನ್ನ ತೊದಲು ನುಡಿಗಳನ್ನು ತುಂಬ ಶಾಂತತೆಯಿಂದ ನೀವೆಲ್ಲ ಕೇಳಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಮಾತು ಮುಕ್ತಾಯ ಮಾಡ್ತಾ ಇದ್ದೇನೆ. ಜ್ಞಾನ ಭಂಡಾರದಿಂದ ಹೊರಬಂದ ಒಂದೆರಡು ಕಿರಣಗಳೇ ಕಣ್ಣು ಕೊರೆಯಿಸಿದ್ದಾವೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಂತಿಮ ಭಾಗದತ್ತ ಬರ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಒಂದು ಮಾತು ನೆನಪಿಗೆ ಬರ್ತದೆ. ಹಿ ಹೂ ಈಸ್ ಫರ್ಮ್ ಇನ್ ಇಸ್ ವಿಲ್ ಮೋಲ್ಡ್ಸ್ ದಿ ವರ್ಲ್ಡ್ ಫಾರ್ ಹಿಮ್ಸೆಲ್ಫ್. ಗಟ್ಟಿಯಾದ ದೃಢ ನಿರ್ಧಾರ ಇರುವಂತಹ ವ್ಯಕ್ತಿ ಇಡೀ ಜಗತ್ತನ್ನೇ ತನಗೆ ಬೇಕಾದ ರೀತಿಯಲ್ಲಿ ರೂಪಿಸಿಕೊಳ್ತಾನೆ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯಂತಹ ಒಂದು ಪುಟ್ಟ ಊರಿನಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಮಗು ಬೆಳೆದ ಅಗಾಧ ಎತ್ತರ ನಮ್ಮ ಕಣ್ಣ ಮುಂದೆ ಇದೆ. ರಾಜ್ಯದಲ್ಲಿ ತನ್ನ ಸೇವೆಯ ನಂತರ ಪ್ರಸ್ತುತ ಆಂಧ್ರ ಪ್ರದೇಶದಲ್ಲಿ ಸರ್ಕಾರದ ಪ್ರಮುಖ ಅಧಿಕಾರಿಯಾಗಿ, ಅತ್ಯುಚ್ಚ ಅಧಿಕಾರಿಯಾಗಿ